ಎಲ್ಲಾ ಮಿನಿಸ್ಟರ್ ಅವರೇ ಆದೇಶ ಹೊರಡಿಸಬೇಕು. ಹೆಸರಿಗೆ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಮಾಡ್ತೀರಿ, ಇಷ್ಟು ಫೈನ್ ಹಾಕ್ತೀರಿ, ನಿನ್ನ ಜೈಲಿಗೆ ಹಾಕ್ತೀರಿ, ಕೊಟ್ಟೆ ಪೀಠಕ್ಕೆ ಹೇಳ್ಬೇಕು ಜೈಲಿಗೆ ಹಾಕ್ತೀರಿ ಅಂತ ಅವ್ರು ಹೇಳ್ಬೇಕು. ಇನ್ಮೇಲೆ ಒಂದ್ ನಿಮಿಷ ನೀನ್ ಹೊಗಳ್ತಾ ಇದ್ದೀನಿ ನಾನು. ಅವ್ರು ಹೇಳ್ಬೇಕು, ಇವತ್ತು ಸ್ಟೇಟ್ಮೆಂಟ್ ಮಾಡ್ಬೇಕು. ಇನ್ನ ಈ ತರ ಇನ್ಸಿಡೆಂಟ್ ಆದ್ರೆ ಸೀದಾ ಪರಪ್ಪನ ಅಗ್ರಹಾರ ನಾಳೆ ಪತ್ರಿಕೆಯಲ್ಲಿ ಬರ್ಬೇಕು. ನೋಡಿ ಯಾವನಾರ ಮಾಡ್ತಾರ? ಮಾಡಲ್ಲ. ಇವತ್ತು ಕೊಡು ನೀ ಸ್ಟೇಟ್ಮೆಂಟ್ ಆತರ. ಅಪೀಲ್ ಅಲ್ಲ, ನೀನು ಅಪೀಲ್ ಮಾಡೋ ಸ್ಥಾನದಲ್ಲಿ ನೀನು ಕೂತಿಲ್ಲ, ನೀನು ಆದೇಶ ಮಾಡೋ ಸ್ಥಾನದಲ್ಲಿ ಕೂತಿದ್ದೀಯ. ನೀನು ಒಂದು ಕೊಡಿ, ಏನಾನ ನಾಳೆ ಪರಪ್ಪನಗ್ರಹರ ಅಂತಾಗಿ ಏನು ಮಾಡಲ್ಲ. ನೀವು ಇಲ್ಲಿ ಗಲಾಟೆ ಮಾಡಬೇಡಿ, ನಂದೇನು ಗಲಾಟೆ ಇಲ್ಲ. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಬೇಕಾದ್ರೆ ಮಾಡ್ಬೋದು. ನಾನು ಅದಕ್ಕೋಸ್ಕರ ಘಟನೆ ನಡಿಬಾರ್ದು ಅನ್ನೋದು ನಂದು. ಮತ್ತೆ ನಾನು ವಾಕೌಟ್ ಮಾಡಿದ್ದು ಒಂದು ಮೆಸೇಜ್ ಕೊಡಬೇಕು ಅಂತ. ನಿಮ್ ಪರವಾಗಿ ನಾನು ವಾಕೌಟ್ ಮಾಡಿದ್ದೀರ ಅಷ್ಟೇ. ಯಾರೋ ಹೇಳ್ತಾ ಇದ್ರು ಅದೇನೋ ಪೇಪರ್ ಮಾಡ್ತಾರೆ ಅಂತ. ಪೇಪರ್ ಇರೋದೇನಕ್ಕೆ? ಏನ್ ಬಾಗಿಲು ಮುಚ್ಕೊಂಡು ಹೋಗ್ಬೇಕಾ ಪೇಪರ್ ಅವರು? ಟಿವಿಯವರೆಲ್ಲ ಬೀಗ ಹಾಕೊಂಡು ಹೋಗ್ಬೇಕಾ? ಅವ್ರು ಏನ್ ಸುದ್ದಿ ಆಯ್ತಾ? ನೀವುಗಳು ಮಾಡೋವಾಗ ಅವಾಗ ಟಿವಿ ಮಾಡಲ್ಲ, ನಾವು ಮಾತ್ರ ಟಿವಿಯಲ್ಲಿ ಮಾಡ್ತೀವಿ. ವಿರೋಧ ಪಕ್ಷದಾಗ ನಾವು ಬಂದ್ರೆ ನಾವು ಟಿವಿಗೆ ಪೇಪರ್ಗೆ, ನೀವು ವಿರೋಧ ಪಕ್ಷದಾಗ ಬಂದಾಗ ಟಿವಿಗೆ ಪತ್ರಿಕೆಗೆ ಮಾತಾಡಲ್ಲ. ಸೀದಾ ಮನೆಗೆ ಹೊಟ್ಟು ಹೋಗ್ತೀರಾ. ಇದೆಲ್ಲ ಬೇಡ. ನಾವು ಅಲ್ಲಿ ಬಂದಿದ್ದೀರಿ, ನಾನು 4 ಸರಿ ಮಂತ್ರಿ ಆಗಿದ್ದೀನಿ, ನಾನು ನೋಡಿದ್ದೀನಿ ಯಾರ್ಯಾರು ಏನೇನ್ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಅದಕ್ಕೆಲ್ಲ ನಾನು ಹೇಳೋದು ನೋಡಿ, 10 ಸೀಟ್ ಇದೆ ಮಾದೇವಪ್ಪನವ್ರೆ, ಆತ್ಮಸಾಕ್ಷಿ ಹೇಳಿ. 10 ಸೀಟ್ ಇದೆ, 1/3 ಅಂದ್ರೂ 4 ಜನ ಇರ್ಬೇಕು. 1/3 ಅಂದ್ರೂ 4 ಜನ. ಸೆಕೆಂಡ್ ನೋಡಿ 15 ಏನೋ ಇದೆ. ಒಬ್ಬೊಬ್ರು ಈಗ ಬಂದ್ರು, ನಮ್ಮ ಇವರು ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಅವರು ಒಬ್ಬರು. ಫಸ್ಟ್ ರೋನಲ್ಲೂ ನೋ, ಒನ್ಲಿ ನಾನೊಬ್ಬನೇ ಹಾಡೈತೆ, ಯಾವುದೋ ಒಂದು ಹಾಡು, ನಾನೊಬ್ಬನೇ ಅಂತ ಈಶ್ವರಂದು. ಮಾದೇವಪ್ಪ ಕೂತಿದ್ರೆ ಅದರಿಂದ ಸರಿ ಅಲ್ಲ, ಇದು ಒಳ್ಳೇದಲ್ಲ. ಅದರಿಂದ ತಾವು ಅಪೀಲ್ ಮಾಡ್ತಾ ಇದ್ದೀರಾ. ನಮ್ಗೆ 10 ಗಂಟೆ ಕರೆದಿದ್ದು, ಇವಾಗ 11 ಗಂಟೆ. ನಮ್ಗೆ 9:15 ಬರಕ್ಕೆ ಹೇಳಿದ್ರಿ. ನೀವು ಹೇಳ್ದಾಗ ಹೇಗಿತ್ತು, ಅದಾದ್ಮೇಲೆ ಇಂಪ್ರೂವ್ಮೆಂಟ್ ಆಗಿರೋದು ಅರಣ್ಯ ಸಚಿವರು ಮಾತ್ರ. 2ನೇ ರೋಗ ಒಬ್ರು ಕೂತ್ಕೊಂಡ್ರು. ಅವ್ರು ಅವಾಗ್ಲಿಂದ ಹೋಗಕ್ಕಾಗಲ್ಲ ಅಂತ ಎಷ್ಟು ಹತಾಶೆತನ ತೋರಿಸ್ತೀರಾ. ಮೆಂಬರ್ಸ್ ಕರ್ಕೊಂಡ್ಬರಕ್ಕೂ ಆಗೋದಿಲ್ಲ ಅಂತ ಅಷ್ಟೇ ಹತಾಶೆ ತೋರಿಸ್ತಾ ಇದ್ದೀರಾ. ಸದನ ನಡೆಯೋದು ಹೇಗೆ? ನಾವು ಕೋರಂ ಕೊಟ್ಟು ನಾವು ನಡೆಸಬೇಕು. ಅವರು ಮಿನಿಸ್ಟರ್ ಬರಲ್ಲ, ಉತ್ತರ ಯಾರು ಕೊಡ್ತಾರೆ, ಯಾರು ಕೇಳ್ತಾರೆ? ಈಗಾದ್ರೂ ಸ್ವಾಮಿ ಒಂದು ಏನೋ ಕಳಿಸ್ರಿ ಸಚಿವರನ್ನ. ವಾಟ್ ಇಸ್ ಹ್ಯಾಪನ್ ಟು ದೆಮ್? ಅಲ್ಲ, ಮುಖ್ಯಮಂತ್ರಿನೇ ಬರಬೇಕು ಅಂತಲ್ಲ, ಬಂದ್ರೆ ಒಳ್ಳೇದು. ಯಾಕಂದ್ರೆ ಅವ್ರು ಸಂಬಂಧಪಟ್ಟಿಲ್ಲ. ಅಟ್ಲೀಸ್ಟ್ ಸೀನಿಯರ್ 3 ಜನ ಕೂತ್ರೆ ಸಾಕು ಮಾತಾಡಕ್ಕೆ. ಇಲ್ಲ ಖಾಲಿ ಚೇರ್ ಮಾತಾಡಿದ್ರೆ ಏನು ಉಪಯೋಗ? ಅವರು ಭಾಷಣ ಶುರು ಮಾಡಿ ನೋಟ್ ಮಾಡ್ಕೊಳ್ತೀವಿ, ಅದ್ರ ಜೊತೆಗೆ ನೋಟ್ ಮಾಡಕ್ ಅಲ್ಲಿದ್ದಾರೆ, ಅವ್ರು ಮಾಡ್ಕಂತಾರೆ. ನೋಟ್ ಮಾಡಕ್ ಅವ್ರು ಇದ್ದಾರೆ. ಕೋವಿಡ್ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಇತ್ತು. ಈಗೇನ ಬದಲಾವಣೆ ತಂದ್ಬಿಟ್ಟು ಅಸೆಂಬ್ಲಿ ಫ್ರಮ್ ಹೋಮ್. ನಾವು ಇದ್ರಲ್ಲಿ ಕೇಳ್ತೀವಿ ಉತ್ತರ, ಅವರು ಉತ್ತರ ಕೊಡ್ಲಿ, ಅದಾದ್ರೂ ಮಾಡಿ. ಅವ್ರು ಹೇಳ್ತಾರೆ ನೀವು ಮಾತಾಡಿ, ನಾವು ಬರ್ಕೋತೀವಿ. ಅದಕ್ಕಲ್ಲ ಸ್ವಾಮಿ, ಅದಕ್ಕೆ ಅವರು ಇದ್ದಾರೆ ಬರ್ಕೊಳಕ್ಕೆ. Is it not their duty? Is it not their duty? See, my honorable friend, I am not arguing merely attendance or a presence of an individual or a few ministers. Everybody should present. That's what made my appeal. I said grace period ಅಷ್ಟೇ. 15 ನಿಮಿಷ, ಅರ್ಧ ಗಂಟೆ, 45 ನಿಮಿಷ, 1 ಗಂಟೆ ಆಯ್ತಲ್ರಿ. ನಮ್ಮೆಲ್ಲರ ಕರ್ತವ್ಯ ಮಾನ್ಯ ಸದಸ್ಯರು ಬೇರೆ ಕಲಾಪಗಳನ್ನು ಆಚೆಟ್ಟು ಎಲ್ಲರೂ ಹಾಜರಾಗಿ ರಾಜ್ಯದ ಸಮಸ್ಯೆಗಳು, ಬಂದಿರೋರ್ಗೆ ಹೇಳ್ತಾ ಇದ್ದೀರಾ, ಬಂದಿಲ್ಲದವ್ರಿಗೆ. ನಾನು ಅದನ್ನೇ ನಮ್ಮ ಚೀಫ್ ವಿಪ್ ಅವ್ರಿಗೂ ಹೇಳಿದೆ. ನಾವು ಮುಂದೆ ಆತರ ನೀವು ಇಲ್ಲಿದ್ದಾಗೂ ಆಗ್ತಾ ಇತ್ತು, ನಾವು ಬಂದಾಗೂ ಆಗ್ತಿತ್ತು. ಇದು ಆಗ್ಬಾರ್ದು ಅಂತ ಹೇಳಿ ನಾನು ಏನ್ ಗೊತ್ತಾ, I am not arguing or defending. I am Chief Whip is helpless. I am not arguing. I am not neither defending. ಅಧ್ಯಕ್ಷರೇ, ಈಗ ಮಾಲಲ್ಲಿ ಒಬ್ಬ ರೈತರಿಗೆ ಅವಮಾನ ಮಾಡಿದ್ರು ಅಂತಕ್ಕಂಥ ಘಟನೆ ಚರ್ಚೆ ಆಯ್ತು. ಸರ್, ನಿಮ್ಮ ಪರ್ಮಿಷನ್ ಹೋಗಿದಾರ ಅವರೆಲ್ಲ? ಟೈಮ್ ಕೊಟ್ಟಿದ್ರಪ್ಪ, ಅರ್ಜೆಂಟ್ ಮಾಡ್ಬಿಡಿ ಸದನ. ಹೇಳ್ತೀನಿ ಅವ್ರು ಬರೋ ತನಕ ನೀವ ಟೈಮ್ ಕೊಟ್ಟಿದ್ರೆ ಅರ್ಜೆಂಟ್ ಮಾಡ್ಬಿಡಿ. ಮಾತಾಡ್ತಿದ್ದಾರೆ ರೈತರ ಬಗ್ಗೆ ಆಸಕ್ತಿ ಇಲ್ವಾ ನಿಮ್ಗೆ? ಅಲ್ಲ, ನಮಗೂ ರೈತರ ಒಳಗೆ ಬಿಡ್ಲಿಲ್ಲ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇಲ್ವಾ? ಸದಸ್ಯರು ಇದೇ ವಿಚಾರ ಬೇಕು.
ಇವತ್ತು ಹಿಂಗ ಆಗತ್ತಂದ್ರೆ ನೀವು ಹೇಳಿದ್ದಕ್ಕಾಗಿರ್ಬೇಕಲ್ಲ ಅದು. ಆಯ್ತು. ನಿಮ್ ಪರ್ಮಿಷನ್ ಕೊಟ್ಟಿದ್ರೆ ಮತ್ತೆ ಎಲ್ಲಾರನ್ನೂ ಅಡ್ಜರ್ನ್ ಮಾಡಿ. ಮಾನ್ಯ ಅಧ್ಯಕ್ಷರೇ, ಯಾಕೆ ಸುಮ್ಮನೆ ಇದು ಏನು ಮಾಡ್ತೀರಿ? ಒಬ್ಬ ಮುಗ್ಧ ಅಲ್ಲ, ರೈತರಿಗೆ ಈಗ ಬೇರೆ ಜನ ಮಾತಾಡಿ ಮತ್ತೆ ಸರ್ಕಾರ ಮತ್ತೆ